ಚಿಂಟು ಎಂಬ ನರಿಗೆ ಸಾಹಸ ಅಂದ್ರೆ ತುಂಬಾ ಇಷ್ಟ. ಅವನು ಕಾಡಿನಲ್ಲಿ ಸುತ್ತಾಡೋದನ್ನ ಪ್ರೀತಿಸ್ತಿದ್ದ. ಹೊಸ ಹೊಸ ಜಾಗಗಳನ್ನ ಹುಡುಕೋದು ಅವನಿಗೆ ಹವ್ಯಾಸ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಂಟುಗೆ ಒಂದು ದೊಡ್ಡ ಸಾಹಸ ಮಾಡಬೇಕು ಎಂಬ ಆಸೆ ಇತ್ತು. ಒಂದಿನ ಬೆಳಗ್ಗೆ ಮರದ ಕೆಳಗೆ ವಿಶ್ರಾಂತಿ ಪಡೆಯುವಾಗ ಚಿಂಟು 2 ಹಕ್ಕಿಗಳು ಪಿಸುಗುಟ್ಟೋದನ್ನ ಕೇಳಿಸ್ಕೊಂಡ. ಈ ಕಾಡಿನಲ್ಲಿ ಒಂದು ರಹಸ್ಯ ಜಾಗ ಇದೆ ಎಂದು ಒಂದು ಹಕ್ಕಿ ಹೇಳಿತು. ಅದು ಮಾಯಾಜಾಲ ತುಂಬಿರೋ ಜಾಗ ಎಂದು ಇನ್ನೊಂದು ಹಕ್ಕಿ ಹೇಳ್ತು. ಚಿಂಟು ಕಿವಿಗಳು ನಿಮಿರಿ ನಿಂತವು. ರಹಸ್ಯ ಜಾಗವೇ? ಮಾಯಾಜಾಲವೇ? ನಾನದನ್ನು ಹುಡುಕ್ಲೇಬೇಕು. ಚಿಂಟು ಎತ್ತರದ ಮರಗಳ ನಡುವೆ ಓಡಿದ. ಬಿದ್ದಿರುವ ಮರಗಳನ್ನು ಹಾರಿದ. ಚಿಕ್ಕ ತೊರೆಗಳನ್ನು ದಾಟಿದ. ಸ್ವಲ್ಪ ಹೊತ್ತಲ್ಲೇ ಕಾಡು ಶಾಂತವಾಯಿತು. ತುಂಬಾ ನಿಶ್ಶಬ್ದವಾಗಿತ್ತು. ಅಲ್ಲಿನ ಮರಗಳು ಎತ್ತರವಾಗಿ ಕಂಡವು. ಬೆಳಕು ಚಿನ್ನದ ಬಣ್ಣಕ್ಕೆ ತಿರುಗಿತು. ಆಗ ಚಿಂಟು ಅದನ್ನು ನೋಡಿದ. ಒಂದು ಹೊಳೆಯುವ ಮರ. ಅದರ ಎಲೆಗಳು ಮಿನುಗುತ್ತಿದ್ದವು. ಇದು ಖಂಡಿತ ಮಾಯಾ ಮರವೇ ಇರಬೇಕು. ಚಿಂಟು ಹತ್ತಿರ ಹೋದ. ನಿಲ್ಲು! ಒಂದು ಗಂಭೀರವಾದ ಧ್ವನಿ ಕೇಳಿಸಿತು. ಅದು ಬ್ರೂನೋ ಕರಡಿ. ಆ ಮರ ಅಪಾಯಕಾರಿ ಎಂದು ಬ್ರೂನೋ ಎಚ್ಚರಿಸಿದ. ಅದು ಶಕ್ತಿಯನ್ನು ಕೊಡುತ್ತೆ, ಆದರೆ ಜೊತೆಗೆ ಕಷ್ಟವನ್ನೂ ಕೊಡುತ್ತೆ. ಚಿಂಟು ನಗಾಡಿದ. ನನಗೇನು ಭಯವಿಲ್ಲ. ಬ್ರೂನೋ ತಡೆಯುವ ಮೊದಲೇ ಚಿಂಟು ಆ ಮರವನ್ನು ಮುಟ್ಟಿದ. ಭಗ್ಗನೆ ಬೆಳಕು ಬಂತು. ಚಿಂಟು ಪಾದಗಳು ಹೊಳೆಯಲು ಶುರುವಾದವು. ತಕ್ಷಣವೇ ಅವನು ಗಾಳಿಗಿಂತ ವೇಗವಾಗಿ ಓಡಲು ಶುರು ಮಾಡಿದ. ವಾವ್! ನನಗೆ ಅದ್ಭುತ ಶಕ್ತಿ ಸಿಕ್ಕಿದೆ. ಅವನು ಮರಗಳನ್ನು ದಾಟಿ ಹೋದ. ನದಿಗಳನ್ನು ದಾಟಿ ಓಡಿದ. ಇದು ತುಂಬಾ ಮಜವಾಗಿದೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಅವನಿಗೆ ನಿಲ್ಲಲು ಆಗಲಿಲ್ಲ. ಮುಂದೆ ದೊಡ್ಡ ಬಂಡೆಗಳು ಕಂಡವು. ಮರಗಳು ವೇಗವಾಗಿ ಹತ್ತಿರ ಬಂದವು. ಕಾಪಾಡಿ! ಕಾಪಾಡಿ! ಅಷ್ಟರಲ್ಲಿ ಬ್ರೂನೋ ಅವನ ಅಡ್ಡ ಬಂದು ರಕ್ಷಿಸಿದ. ಚಿಂಟು ಮೃದುವಾದ ಹುಲ್ಲಿನ ಮೇಲೆ ಬಿದ್ದ. ಆ ಹೊಳಪು ಮಾಯವಾಯಿತು. ನಿನಗೆ ಪರವಾಗಿಲ್ಲ ತಾನೇ? ಬ್ರೂನೋ ಕೇಳಿದ. ಚಿಂಟು ನಿಧಾನವಾಗಿ ತಲೆಯಾಡಿಸಿದ. ಶಕ್ತಿ ಇದ್ರೆ ಖುಷಿ ಸಿಗತ್ತೆ ಅನ್ಕೊಂಡೆ, ಚಿಂಟು ಹೇಳಿದ. ಆದ್ರೆ ಅದರಿಂದ ನನಗೆ ಭಯವಾಯಿತು. ಬ್ರೂನೋ ನಗುತ್ತಾ ಹೇಳಿದ, ಶಕ್ತಿ ಕೆಟ್ಟದ್ದಲ್ಲ, ಆದರೆ ಅದನ್ನು ಹೇಗೆ ಬಳಸಬೇಕು ಎಂದು ತಿಳಿಯದೇ ಇರೋದು ತಪ್ಪು. ಚಿಂಟು ಮರದ ಕಡೆ ನೋಡಿದ. ನಾನು ವಿಶೇಷವಾಗಿ ಕಾಣಲು ನನಗೆ ಮ್ಯಾಜಿಕ್ ಬೇಕಿಲ್ಲ ಎಂದು ಮೃದುವಾಗಿ ಹೇಳಿದ. ಅಂದಿನಿಂದ ಚಿಂಟುಗೆ ಸಾಹಸ ಅಂದರೆ ಇಷ್ಟನೇ. ಆದರೆ ಈಗ ಅವನು ಎಚ್ಚರಿಕೆಯಿಂದ ಇರುತ್ತಾನೆ. ಅವನು ಕೇಳುತ್ತಾನೆ, ಯೋಚಿಸುತ್ತಾನೆ, ಕಲಿಯುತ್ತಾನೆ. ಈಗ ಕಾಡು ಮತ್ತೆ ಸುರಕ್ಷಿತವಾಗಿದೆ. ಚಿಂಟು ಒಂದು ಮುಖ್ಯವಾದ ಪಾಠ ಕಲಿತ. ವೇಗವಾಗಿ ಓಡುವುದಕ್ಕಿಂತ ಬುದ್ಧಿವಂತನಾಗಿರುವುದು ಮುಖ್ಯ. ನಿಜವಾದ ಶಕ್ತಿ ಇರುವುದು ನಮ್ಮ ಬುದ್ಧಿವಂತಿಕೆಯಲ್ಲಿ.